ಹೇ ಅಂಬುಜಾಕ್ಷ ಧನುಜಾಂತಕ ಚಕ್ರಧಾರಿ ಬಾರೈ ಮುರಾರಿ ಗಿರಿಧಾರಿ ರುಕ್ಮಿಣಿ ಕಾಂತ ಹೇ ಭಾರ್ಗವಿ ಮನೋವಲ್ಲಭ ರಂಗನಾಥ ಲೋಕಾದೀಪ ಅಮರನಾಥ ಸುರೇಶ ಕಾಯು ನಮೋ ಲೋಕನಾಥ ನಮೋ ವಾಸುದೇವ ನಮೋ ಧರ್ಮಪಾಲ ನಮೋ ಸತ್ಯಶೀಲ ನಮೋ ಲೋಕನಾಥ ಭವಾನುಗಹಾರಿ ಜಯ ಪೂರ್ಣ ಚೌರಿ ಭವಾನುಗಹಾರಿ ಜಯ ಪೂರ್ಣ ಚೌರಿ ನಮೋ ಚಕ್ರಧಾರಿ ನಮೋ ದೇವದೇವ ನಮೋ ಚಕ್ರಧಾರಿ ನಮೋ ದೇವದೇವ ನಮೋ ರುಕ್ಮಿಣಿ ವಲ್ಲಭ ರಂಗನಾಥ ನಮೋ ರುಕ್ಮಿಣಿ ವಲ್ಲಭ ರಂಗನಾಥ ನಮೋ ಲೋಕನಾಥ ನಮೋ ವಾಸುದೇವ ನಮೋ ಧರ್ಮಪಾಲ ನಮೋ ಸತ್ಯಶೀಲ ನಮೋ ಲೋಕನಾಥ ಸದಾ ಕ್ಲೇಶನಾಶ ಮಹಾಪಾಪನಾಶ ಸದಾ ಕ್ಲೇಶನಾಶ ಮಹಾಪಾಪನಾಶ ಶೇಷಗಿರಿವಾಸ ಸರ್ವಲೋಕದೀಶ ಶೇಷಗಿರಿವಾಸ ಸರ್ವಲೋಕದೀಶ ನಮೋ ರುಕ್ಮಿಣಿ ವಲ್ಲಭ ರಂಗನಾಥ ನಮೋ ರುಕ್ಮಿಣಿ ವಲ್ಲಭ ರಂಗನಾಥ ನಮೋ ಲೋಕನಾಥ ನಮೋ ವಾಸುದೇವ ನಮೋ ಧರ್ಮಪಾಲ ನಮೋ ಸತ್ಯಶೀಲ ನಮೋ ಲೋಕನಾಥ ಅಯ್ಯೋ, ಇನ್ನು ನಾನು ಬದುಕಿರಬಾರದು. ಪ್ರಪಂಚದಲ್ಲಿ ಮನುಷ್ಯನಿಗೆ ಬರಬಹುದಾದ ಕಷ್ಟಗಳು ಅತಿ ದುಸ್ತರವಾದದ್ದು. ಅಂತಹ ಮಹಾ ಸಂಕಟಗಳು ನನಗೊದಗಿ ಮಹಾಪಾಪವನ್ನು ಅನುಭವಿಸುವ ಸ್ಥಿತಿಯಲ್ಲಿದ್ದೇನೆ. ಮೃಗಗಳ ಬೇಟೆಗೆಂದು ಸ್ವಲ್ಪ ಹೊತ್ತು ಹೀಗೆ ಬೆಂದನು. ಇನ್ನು ಯಾವಾಗ ಆ ಪಿಶಾಚಿಗಳು ಬರುವವೋ ಕಾಣೆನು. ಜಗದೇಕ ವೀರನೆಂತಲೂ ಭರತ ಕಂಡ ಶೂರನೆಂತಲೂ ಜಗತ್ತು ಯಾರನ್ನು ಹೊಗಳುತ್ತಿತ್ತು, ಅಂತಹ ಈ ವೀರ ಪಾರ್ಥನಿಗೆ ಇದೆಂತಹ ದುರ್ಗತಿ ಬಂದೊದಗಿದೆ. ಅಯ್ಯೋ, ಈ ನನ್ನ ಸ್ಥಿತಿಯನ್ನು ಯಾರಾದರೂ ನೋಡಿದರೆ ನನಗೆಂತಹ ಅವಮಾನ. ಸದ್ಯಕ್ಕೆ ಇಲ್ಲಿ ಯಾರು ಇಲ್ಲದಿರುವುದೇ ಕ್ಷೇಮವಾಯಿತು. ಅದೋ ಅದೋ ಅದೇ ಕುದುರೆ, ಅದೇ ಕುದುರೆ. ಆಹಾ ಪರಮಾತ್ಮ, ಇಂದಿಗೆ ನನ್ನ ಮೇಲೆ ಕರುಣೆ ಬಂದಿದೆ. ಏನೇ ಆಗಲಿ, ನಾನು ಈ ಕುದುರೆಯ ಮೇಲೆ ಹತ್ತಿ ಕೂರುವೆನು. ಅದು ಉಳಿಸಲಿ ಅಥವಾ ಅಳಿಸಿದರೂ ಚಿಂತೆ ಇಲ್ಲ. ಸದ್ಯಕ್ಕೆ ಈ ಘೋರ ರಕ್ಕಸಿಯ ಸಂಸಾರ, ಈ ಪಿಶಾಚಿಗಳ ಕಾಟವು ತಪ್ಪಿಸಲೇ ಸಾಕು. ಹೇ ಅಶ್ವರಾಜನೇ, ನೀನು ನನ್ನನ್ನು ಇಲ್ಲಿಗೆ ತಂದು ಬಿಟ್ಟದ್ದಕ್ಕೆ ನಾನು ಅದರ ಕರ್ಮ ಫಲವನ್ನು ಅನುಭವಿಸಿರುವೆನು. ಇನ್ನಾದರೂ ನನ್ನನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗು. ಇಲ್ಲವಾದರೆ
ಎಲ್ಲಿಯಾದರೂ ಸಮುದ್ರ ಮಾರ್ಗ ಮಧ್ಯದಲ್ಲಿ ಕೆಡವಿ ಬಿಡು. ಇದು ನನ್ನ ಪ್ರಾಣವನ್ನು ನಿನಗೊಪ್ಪಿಸಿ ಹೇರುತ್ತಿರುವೆನು. ಜೈ ವಾಸುದೇವ.